ಹಲೋ, UPSC ಪೇಪರ್ ಸೆಟ್ಟರ್ ಸರ್. ನಾನು UPSC ಪ್ರೆಸಿಡೆಂಟ್ ಮಾತಾಡ್ತಿರೋದು. ಈ ಸತಿ UPSC 2026 ಪ್ರಿಲಿಮ್ಸ್ ಪೇಪರ್ ಹೆಂಗ್ ತೆಗಿಬೇಕು ಅಂತ ಹೇಳ್ತೀನಿ ಕೇಳಿ. ಪೇಪರ್ ಹೆಂಗಿರ್ಬೇಕು ಅಂದ್ರೆ 2 ಗಂಟೆ ಆ ಪೇಪರ್ ಓದಕ್ಕೆ ಸಾಕಾಗಿರ್ಬಾರ್ದು, ಅಷ್ಟು ಲೆಂದಿ ತೆಗೆದ್ಬಿಡಿ. ಅದಾದ ನಂತರ ಏನ್ ಮಾಡಿ ಅಂದ್ರೆ 3 ಸ್ಟೇಟ್ಮೆಂಟ್ ಕೊಡಿ, ಅದಕ್ಕೆ 3 ಆಪ್ಷನ್ ಕೊಡಿ, ಅದಕ್ಕೆ ಮತ್ತೆ 4 ಆಪ್ಷನ್ ಕೊಡಿ. ಅದಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ, ಇವಾಗ ಏನಿದಾವಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್, PDF, ನೋಟ್ಸ್, ಬುಕ್ಸ್, ವಿಡಿಯೋಸ್, ಲೆಕ್ಚರರ್ಸ್ ಎಲ್ಲ ನೋಡಿ. ಅದರಿಂದ ಒಂದು ಕ್ವಶನ್ ಬರಬಾರ್ದು. ಏನ್ ಮಾಡ್ತಿರೋ ಗೊತ್ತಿಲ್ಲ, ಒಂದು ಕ್ವಶನ್ ಅದರಿಂದ ಬರಲೇಬಾರ್ದು. ಹಂಗೆ ಇವಾಗೆಲ್ಲ ಹುಡುಗರು ಟ್ರಿಕ್ಸು, ಎಲಿಮಿನೇಷನ್ ಟ್ರಿಕ್ಸ್ ಅಂತ ಏನೇನೋ ಡಿಪೆಂಡ್ ಇದ್ದಾರೆ. ಎಲಿಮಿನೇಷನ್ ಸಾಲ್ವ್ ಆಗ್ಲೇಬಾರ್ದು, ಎಲಿಮಿನೇಷನ್ ಮಾಡ್ಲಿಕ್ಕೆ ಬರಬಾರ್ದು. ಕೋಚಿಂಗ್ ಇಷ್ಟೆಲ್ಲ ಮುಚ್ಚೋಗ್ ಬಿಡ್ಬೇಕು. ಆ ರೀತಿ ಸ್ಟ್ಯಾಂಡರ್ಡ್ ಪೇಪರ್ನ ಸೆಟ್ ಮಾಡ್ರಿ. ಇನ್ ಯಾವ್ದೋ ಬುಕ್ ತಗೊಂಡೋಗಿ ಎಕ್ಸಾಮ್ ನಲ್ಲಿ ಕೂತ್ಕೊಂಡ್ರು ಸಾಲ್ವ್ ಆಗ್ಬಾರ್ದು ಪೇಪರ್. ಆ ಸ್ಟ್ಯಾಂಡರ್ಡ್ ಅಲ್ಲಿ ಪೇಪರ್ ಇರ್ಬೇಕು. ಸೆಟ್ ಪೇಪರ್ ಬ್ಯಾಂಕಿಂಗು, SSC, JEE ಎಲ್ಲ ಕಡೆಯಿಂದನೂ ಕ್ವಶನ್ ಹಾಕ್ಸಿ. ಎಲ್ಲೂ ಸಾಲ್ವ್ ಆಗ್ಬಾರ್ದು, ಯಾರಿಂದನೂ ಸಾಲ್ವ್ ಆಗ್ಬಾರ್ದು. ಆ ತರ ಮಾಡ್ಬಿಡಿ. ಇದು ಕಮ್ಯುನಿಕೇಶನ್ ಆ್ಯಡ್ ಮಾಡ್ಬಿಡಿ. ನಿಮ್ಗೆ ಗೊತ್ತಿಲ್ವಾ? ಪರವಾಗಿಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬುಕ್ ತರಿಸ್ಕೊಳ್ಳಿ. ಅದರಿಂದ ಕ್ವಶನ್ಸ್ ಹಾಕಿ. ಈ ಸತಿ ಹುಡುಗರು ನೋಡಿದ ತಕ್ಷಣ, ಪೇಪರ್ ನೋಡಿದ ತಕ್ಷಣ UPSC ಮಾಡ್ತೀನಿ ಅನ್ನೋ ಕನ್ಸೆಪ್ಟ್ ಹಾಕ್ಬಿಡ್ಬೇಕು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಅಸ್ಲಿ ದುರಂಧರ್ ಯಾರು ಅಂತ ನಾವು ತೋರ್ಸೋಣ, ಓಕೆನಾ? ओ भाई मारो मुझे, मारो मारो मुझे, मारो मारो।